ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸೋಮವಾರ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸಿ ನನ್ನ ಮಗುನಿಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು. ಹಂಗಾಗಿ ರೆಡಿಯಾಗಿ ಕೂತಿದ್ದೀನಿ ಫ್ರೆಂಡ್ಸ್. ಪಾಪು ಬೇರೆ ಮಲಗಿದ್ದಾನೆ. ಒಂದು 10:30ಗೆ ಬರೋಕ್ಕೆ ಹೇಳಿದರು. ಈ ಸತಿ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಊರಲ್ಲೇ. ಈ ಸತಿ ನಮ್ಮ ಮಗುನ ಬೆಂಗಳೂರಲ್ಲಿ ಓದಿಸ್ತಾ ಇಲ್ಲ, ನಾನು ನಮ್ಮ ಅಮ್ಮ ಮನೇಲಿ ಬಿಟ್ಟು ಓದಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ತರಕಾರಿಯವ್ರು ಬಂದರು. ಪಾಪು ಎದ್ದೋಷ್ಟೊತ್ತಿಗೆ ತರಕಾರಿ ತಗೋಣ ಅಂತ ತರಕಾರಿ ಎಲ್ಲ ತೊಗೊಳ್ತಾ ಇದ್ದೀನಿ. ಊರಲ್ಲೆಲ್ಲ ಈ ಥರ ವ್ಯಾನಲ್ಲೇ ಮಾರ್ಕೊಂಬರ್ತಾರೆ. ಮತ್ತೇನು ಮಾರ್ಕೆಟಿಗೆಲ್ಲ ಹೋಗ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಡೈಲಿ ಬರ್ತಾ ಇರ್ತಾರೆ ಫ್ರೆಂಡ್ಸ್ ತರಕಾರಿಯವರು. ಹಂಗಾಗಿ ಏನು ಸಿಟಿಗೆ ಹೋಗಿ ತರಬೇಕು ಅನ್ನೋದೇನಿಲ್ಲ. ಇವ್ರ ಹತ್ರನೂ ಫ್ರೆಶ್ ತರಕಾರಿ ಸಿಗುತ್ತೆ. ಹಂಗಾಗಿ ಟೊಮೊಟೊ ತೊಗೊಳ್ತಾ ಇದ್ದೀನಿ. ಟೊಮೊಟೊ ಖಾಲಿಯಾಗಿತ್ತು ಮನೇಲಿ. 10 ರೂಪಾಯಿ ಕೆ.ಜಿ ಇತ್ತು. ಹಾಗಾಗಿ 2 ಕೆ.ಜಿ ತೊಗೊಂಡ್ವಿ. ಅದಾದಮೇಲೆ ಸ್ಕೂಲಿಗೆ ಸೇರ್ಸೋಣ ಅಂತ ನಾನು ನಮ್ಮ ಅಕ್ಕನ ಮಗಳು ಈ ಸತಿ ಅಲ್ಲೇ ಆಗ್ತಾಯಿದ್ದಾರೆ. ಊರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಫ್ರೆಂಡ್ಸ್. ಇದೇ ಸ್ಕೂಲಲ್ಲಿ ನಾನು, ನಮ್ಮ ಅಕ್ಕ, ನಮ್ಮ ತಂಗಿ, ನನ್ನ ತಮ್ಮ ಎಲ್ಲರೂ ಓದಿರೋದು. ಹಂಗಾಗಿ ನಮ್ಮ ಮಕ್ಕಳು ಇದೇ ಸ್ಕೂಲಿಗೆ ಹಾಕೋಣ ಅಂತ ನಾನು ಜೀವನ ಕರ್ಕೊಂಡು ಹೊರಟೆ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ತನ್ಮಯ್ಯನ ಕರ್ಕೊಬರಕ್ಕೆ ಹೋಗಿದ್ದಾಳೆ. ನೋಡಿ ಫ್ರೆಂಡ್ಸ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದು. ಚೆನ್ನಾಗಿದೆ. ಇಲ್ಲಿ ಅಡ್ಮಿಷನ್ ಮಾಡಿಸೋಣ ಅಂತ ಒಳಗಡೆ ನಮ್ಮ ಅಕ್ಕ ಮಾತಾಡ್ತಿದ್ಲು. ಮತ್ತು ನಾವು ಖುಷಿ ಕರ್ಕೊಂಡು ಹೋಗಿದ್ದೆ. ಅವ್ನು ಆಟ ಮಾಡ್ತಾಯಿದ್ದಾನೆ ಅಂತ ನಾನು ಮತ್ತೆ ವಾಪಸ್ಸು ಹೊರಗಡೆ ಬಂದು ನಿಂತಿದ್ದೀನಿ. ಆವಾಗ ಸ್ಕೂಲ್ದು ವೀಡಿಯೋ ಮಾಡ್ತಾಯಿದ್ದೆ. ನೋಡಿ ಫ್ರೆಂಡ್ಸ್, ಇದು ನಲಿಕಲಿ ರೂಮು. ಚೆನ್ನಾಗಿದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಕಮ್ಮಿ ಇಲ್ಲ ಫ್ರೆಂಡ್ಸ್, ಸಖತ್ತಾಗಿ ಪಾಠ ಮಾಡ್ತಾರೆ. ಅಲ್ಲೂ ಕಂಪ್ಯೂಟರ್ಸು ಎಲ್ಲ ಇತ್ತು. ಮತ್ತು ಎಲ್ಲ ಒಂದು ಸತಿ ನೀಟಾಗಿ ವಿಸಿಟ್ ಸಹ ಮಾಡ್ಕೊಂಡು ಬಂದ್ವಿ. ಅದ್ರಲ್ಲಿ ಕಂಪ್ಯೂಟರ್ ಕಲಿಸ್ತಾರೆ, ಸಿಸ್ಟಮ್ಸು ಎಲ್ಲ ಇತ್ತು ಫ್ರೆಂಡ್ಸ್. ಈ ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿದೆ. ಆರಾಮಾಗಿ ಹಾಕ್ಬೋದು. ಏನು ಗೌರ್ಮೆಂಟ್ ಸ್ಕೂಲು ಅಂತ ಏನು ಬೇಜಾರು ಮಾಡ್ಕೊಳಂಗೆ ಏನಿಲ್ಲ. ಅದರಲ್ಲೇ ಎಷ್ಟು ಚೆನ್ನಾಗಿ ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಸೇಮು ಪ್ರೈವೇಟ್ ಸ್ಕೂಲಲ್ಲಿ ಯಾವ ಥರ ಡ್ರೆಸ್ ಇದೆ ಅದೇ ಥರ ಡ್ರೆಸ್ ಕೋಡು ಮತ್ತು ಎಲ್ಲದೂ ಪ್ರೈವೇಟ್ ಸ್ಕೂಲ್ ಥರನೇ ಇದೆ ಫ್ರೆಂಡ್ಸ್. ಅವ್ರು ಹೊರಗಡೆ ಆಟ ಆಡೋಕ್ಕೆ ಆಗಲಿ ಎಲ್ಲ ಸಿಸ್ಟಮ್ಸ್ ಇದೆ ನೋಡಿ. ಫೀಲ್ಡ್ಸ್ ಸಹ ಎಷ್ಟು ದೊಡ್ಡದಾಗಿದೆ. ನಮ್ಮ ಜೀವ ಫಸ್ಟ್ ಬೆಂಗಳೂರಲ್ಲಿ ಹೋಗ್ತಿರೋ ಸ್ಕೂಲಲ್ಲಿ ಇಷ್ಟು ದೊಡ್ಡೆಲ್ಲ ಫೀಲ್ಡೇ ಇರಲಿಲ್ಲ ಫ್ರೆಂಡ್ಸ್. ಈಗ ಅಡ್ಮಿಷನ್ ಎಲ್ಲ ಮುಗಿಸ್ತೀವಿ. ಮತ್ತು ಅದು ಟಿ ಸಿ ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ಬೇಕಾಗಿತ್ತು ನಮ್ಮ ಮಕ್ಕಳದು. ಅದ್ರ ಬಗ್ಗೆ ಒಂದು ಲೆಟರ್ ಹಾಕಬೇಕಾಗಿತ್ತು. ಹಾಗಾಗಿ ಮತ್ತೆ ಸರ್ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಎಲ್ಲ ಮಾತಾಡಿ ಮನೆಗೆ ಬಂದ್ವಿ ಫ್ರೆಂಡ್ಸ್. ಅವರಿಗೆ ಬುಕ್ಸು ಮತ್ತು ಜಾಮಿಟ್ರಿ ಎಕ್ಸಸೈಸ್ ಇದೆಲ್ಲ ಕೊಟ್ಟಿದ್ದರು. ಹಾಗಾಗಿ ಅದನ್ನು ಸಹ ತೊಗೊಂಡು ಬಂದ್ವಿ. ಪೆನ್ನು ಮತ್ತು ಮಕ್ಳಿಗೆ ಬೈಂಡಿಂಗು ಮತ್ತು ಪ್ರೈವೇಟಲ್ಲಿ ಏನೇನು ಸಿಸ್ಟಮ್ ಇದೆ ಎಲ್ಲ ಸಿಸ್ಟಮು ಇದೆ ಫ್ರೆಂಡ್ಸ್ ಇದರಲ್ಲಿ. ಖುಷಿ ಪಾಪು ಮಲಗಿದ್ದಾನೆ. ಹಾಗಾಗಿ ಮೆಲ್ಲಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ಅವನು ಎದೊಳ್ತಾನೆ ಅಂತಂದ್ಬಿಟ್ಟು ಸ್ವಲ್ಪ ಎಷ್ಟು ಒಂದು 2,500 3,000 ಬುಕ್ಸ್ ಹೇಳಿದರು. ಹಾಗಾಗಿ ಎಲ್ಲ ತೊಗೊಂಬಂದು ಕೊಟ್ಟಿದ್ವಿ. ಪ್ರೈವೇಟಲ್ಲಿ ಯಾಕೆ ಅಂದರೆ ಎಲ್ಲನೂ ಮಿಕ್ಸಾಗಿ ಕೊಡ್ತಾರೆ, ಗೊತ್ತಾಗಲ್ಲ ಅಷ್ಟೇ. ಇಷ್ಟು ಬುಕ್ಸಿಗೂ ಒಂದು 2,500 ಆಯಿತು ಫ್ರೆಂಡ್ಸ್. ಬೈಂಡು, ಜಾಮಿಟ್ರಿ ಮತ್ತು ಪೌಚು ಇದೆಲ್ಲ ತೊಗೊಂಡು ಬಂದ್ವಿ. ಹಾಗಾಗಿ ಒಂದು 2,500 ಆಯಿತು. ಇಲ್ಲಾಂದರೆ ಇನ್ನೂ ಕಮ್ಮಿನೇ ಆಗ್ತಿತ್ತು ಅಂತ ಅನಿಸುತ್ತೆ. ನಾವು ಮತ್ತೆ ಅಗ್ಲಗ ಏನು ಕೊಡ್ಸೋದು ಅಂತ ಏನೇನು ಬೇಕು ಎಲ್ಲ ಒಟ್ಟಿಗೆ ತೊಗೊಂಬಂದಿವಿ. ಮತ್ತೇನಾದ್ರು ಚಿಕ್ಕ ಪುಟ್ಟದ್ದು ಬೇಕು ಅಂದರೆ ಕೊಡಿಸ್ರಾಯ್ತು ಅಂತ. ನನ್ನ ಮಗ ಮತ್ತು ನನ್ನ ಮಗನ ಫ್ರೆಂಡು ಆಲ್ರೆಡಿ ಸ್ಕೂಲಿಗೆ ಹೊರಟ್ರು. ನೆಕ್ಸ್ಟ್ ಡೇ ರೆಡಿಯಾಗಿದ್ದಾನೆ. ಅವನಿಗಿನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ. ಕೊಟ್ಟ ಮೇಲೆ ಹೊಲಿಸಿ ಕಳಿಸ್ಬೇಕು. ಅದಾದಮೇಲೆ ನಾವು ತೋಟಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಮತ್ತು ಇವಾಗ ನಾವು ಬೆಂಗಳೂರಿಗೆ ಹೊರಟ್ವಿ. ಮಕ್ಕಳನ್ನೆಲ್ಲ ಅಡ್ಮಿಷನ್ ಮಾಡಿಸಿ ಒಂದು 2 ದಿನ ಆದಮೇಲೆ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದು ಬುಧವಾರದ್ದು. ಮನೇಲಿ ಎಗ್ ರೈಸು ಎಲ್ಲ ಮಾಡಿದ್ರು. ನಾನು ಎಗ್ ರೈಸ್ ತಿಂತಿದ್ದೀನಿ, ನಾನ್ ವೆಜ್ ತಿನ್ನಲ್ಲ. ಹಂಗಾಗಿ ಇಲ್ಲಿ ಎಗ್ ರೈಸು ಮತ್ತು ಕಬಾಬು ಮತ್ತು ಚಿಕನ್ ಫ್ರೈ, ಚಿಕನ್ ಸಾಂಬಾರು ಮತ್ತು ರೊಟ್ಟಿ ಇಷ್ಟು ಅಡುಗೆ ಮಾಡಿದರು. ನಾನು ಎಗ್ ರೈಸ್ ಮಾಡಿದ್ದೆ ಫ್ರೆಂಡ್ಸ್. ನಮ್ಮ ಅಕ್ಕ ರೊಟ್ಟಿ ಮತ್ತು ಚಿಕನ್ ಫ್ರೈ ಅದೆಲ್ಲ ನಮ್ಮ ಅಕ್ಕನೇ ಮಾಡಿದ್ದು. ನಾನೇನು ಅದನ್ನು ಮಾಡೋಕ್ಕೆ ಹೋಗಲ್ಲ, ನಂಗೆ ಬರೋದು ಇಲ್ಲ. ಚಿಕನ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಫ್ರೆಂಡ್ಸ್. ನಮ್ಮ ಅಪ್ಪಾಜಿ ಅವರೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಾವು ಮತ್ತು ಬೆಂಗಳೂರಿಗೆ ಬಂದರೆ ನಾವೇನು ನಾನ್ ವೆಜ್ ಏನು ಮಾಡಲ್ಲ. ಮತ್ತು ನಮ್ಮ ಅಕ್ಕನಿಗೆ ಚಿಕನ್ ಅಂದರೆ ಜಾಸ್ತಿ ಇಷ್ಟ. ಅದಕ್ಕೋಸ್ಕರ ನಮ್ಮ ಅಮ್ಮ ನೀವು ಹೋಗೋ ಹಿಂದಿನ ದಿವಸನೇ ಮಾಡಿದ್ರಾಯ್ತು, ಬನ್ನಿ ತೋಟಕ್ಕೆ ಅಂತ ಅಂದ್ಬಿಟ್ಟು ತೋಟದ ಮನೆಯಲ್ಲೇ ಹೋಗಿ ಚಿಕನ್ ಸಾರೆಲ್ಲ ಮಾಡಿಕೊಂಡು ಚೆನ್ನಾಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಮತ್ತು ಹಲಸಿನ ಹಣ್ಣು, ಬಾಳೆಹಣ್ಣು ಎಲ್ಲ ತೊಗೊಂಬಂದಿಟ್ಟಿದ್ರು. ನಾನು ನಮ್ಮ ಅಕ್ಕ ಬರೋ ಕಾರಣದಿಂದ ಅದನ್ನೆಲ್ಲ ಎತ್ಕೊಬರೋಕ್ಕಾಗಲ್ಲ ಅಂತ ನಾನೇನು ತೊಗೊಂಬರಲಿಲ್ಲ. ಮತ್ತು ಖುಷಿ ಕರ್ಕೊಂಡು ಮತ್ತು ಲಗೇಜ್ ಎಲ್ಲ ಇಟ್ಕೊಂಬರ್ಬೇಕು. ಹಾಗಾಗಿ ನಮ್ಮ ಅಕ್ಕ ಪಾಪ ಅಲ್ಲಿ ಕಬಾಬ್ ಎಲ್ಲ ಕರ್ದು ಕೊಡ್ತಾ ಇದ್ದಾಳೆ. ಇವರೆಲ್ಲ ಊಟ ಮಾಡ್ತಾಯಿದ್ದಾರೆ. ಅವಳು ಲಾಸ್ಟಲ್ಲಿ ಊಟ ಮಾಡ್ತೀನಿ ನೀವು ಮಾಡಿರಿ ಅಂತ ಹೇಳಿದ್ಕೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಈ ಥರ ಊಟ ಮಾಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ಅದಾದಮೇಲೆ ನಾನು ಮನೆ ಕಡೆ ಹೊರಟೆ. ಫುಲ್ಲು ಸೊಳ್ಳೆಯಿಂದ ಸೊಳ್ಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ತೋಟದಲ್ಲಿ. ಫುಲ್ ಸೊಳ್ಳೆ ಕಡಿತಾಯಿತ್ತು. ಮಳೆ ಬೇರೆ ಬಂದುಬಿಡ್ತು. ಅದಕ್ಕೆ ಮತ್ತೆ ಇವಾಗ ತೋಟ ಸಹ ಮಿಸ್ ಮಾಡ್ಕೊತೀನಿ. ಇವಾಗ ನಮ್ಮ ಅಪ್ಪ ಅಮ್ಮ ಜೊತೆ ತುಂಬ ಮಿಸ್ ಮಾಡ್ಕೊತೀವಿ. ಅಲ್ಲಿ ಒಂದು 2-3 ತಿಂಗಳು ರಜಕ್ಕೆ ಇದ್ವಲ್ಲ ಫ್ರೆಂಡ್ಸ್, ಬರಬೇಕಾದ್ರೆ ತುಂಬ ಬೇಜಾರಾಗ್ತಾಯಿತ್ತು ನಮಗೆ. ಸೊಳ್ಳೆ ಬರ್ತಾಯಿದೆ ಅಂತ ಸ್ಪೀಡಾಗಿ ಹೋಗ್ತಾಯಿದ್ದೀನಿ. ಸೊಳ್ಳೆಯಿಂದ ಸೊಳ್ಳೆ ಬರ್ತಾಯಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಊರಿಗೆ ಹೊರಟ್ವಿ. ನನ್ನ ತಂಗಿ ಬಿಡೋಕ್ಕೆ ಅಂತ ಬಸ್ ಸ್ಟ್ಯಾಂಡಿಗೆ ಬಂದಿದ್ಲು. ನಾನು ನಮ್ಮ ಅಕ್ಕ ಊರಿಗೆ ಹೊರಟು ಬರ್ತಾಯಿದ್ದೀವಿ. ನಮಗೆ ಬೇಜಾರಾಗ್ತಿತ್ತು ವಾಪಸ್ ಬರಬೇಕಾದ್ರೆ.
ನಾವು ಜಾಸ್ತಿ ಮಾತಾಡಿಸಿದ್ರೆ ನಾವು ಅಳ್ತೀವಿ ಅಂತೇಳಿ ನಮ್ಮನ್ನ ಅವಳು ಮಾತಾಡಿಸ್ತಿಲ್ಲ ನಮ್ಮ ರಾಧಿಕಾ. ಆ, ನಾವು ಮಾತಾಡ್ಸಿದ್ರೆ ಅವಳು ಅಳ್ತಾಳೆ ಅಂದ್ಕೊಂಡು ನಾವು ಮಾತಾಡ್ಸ್ದಂಗೆ ಸುಮ್ಮನೆ ಸರಿ ಆಯಿತು ಅಂದ್ಕೊಂಡು ಬಂದ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.